ನಮ್ಮ ಧರ್ಮದಲ್ಲಿ ದೇವಾಲಯ ಅನ್ನೋದು ಒಂದು ಬೃಹತ್ ವ್ಯವಸ್ಥೆ. ಇಲ್ಲಿ ಕೇವಲ ವಿಶ್ವಾಸದಿಂದ ಏನೂ ನಡೆಯೋದಿಲ್ಲ. ಮುಖ್ಯ ದ್ವಾರದಿಂದ ಹಿಡಿದು ಗರ್ಭಗುಡಿಯವರೆಗೆ, ಪರಿವಾರ ದೇವತೆಗಳಿಂದ ಮೂಲ ವಿಗ್ರಹದವರೆಗೆ ಹೆಜ್ಜೆ ಹೆಜ್ಜೆಗೂ ನಿಯಮಗಳು, ಶಾಸ್ತ್ರಾಂಶಗಳು ಇರುತ್ತವೆ. ದೈವಿ ಶಕ್ತಿ ಕೇಂದ್ರೀಕೃತಗೊಳ್ಳಬೇಕಾಗಿದ್ರೆ ಬರೀ ನಂಬಿಕೆ ಮತ್ತು ಭಾವನಾತ್ಮಕತೆ ಇದ್ರೆ ಸಾಲದು. ಅದಕ್ಕೆಲ್ಲ ಋಷಿಗಳು ಕೊಟ್ಟ ವಿಜ್ಞಾನ ಬುನಾದಿಯಾಗಿರಬೇಕು. ಅರ್ಚಕನ ಅನುಷ್ಠಾನ ಸರಿಯಾಗಿದ್ರೆ ಆಲಯದಲ್ಲಿರೋ ಶಿಲೆ ಕೂಡ ಶಿವ ಆಗ್ತಾನೆ. ಒಂದು ವೇಳೆ ಅನುಷ್ಠಾನಕ್ಕೆ ಲೋಪ ಬಂದ್ರೆ ಶಿವ ಕೂಡ ಶಿಲೆಯಾಗ್ತಾನೆ. ಲೌಕಿಕದ ಪ್ರಲೋಭನೆಗೆ ಒಳಗಾಗಿರೋ ನೀನು ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನದಲ್ಲಿ ಹೇಗೆ ಅರ್ಚಕನ ಕಾರ್ಯ ನಿರ್ವಹಿಸ್ತೀಯ? ನಾನು ನನ್ನ ಧರ್ಮಕ್ಕೆ ಅಪಚಾರವಾಗುವಂತ ಯಾವ ಕೆಲಸನೂ ಮಾಡಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಅನ್ನೋ ಗೀತಾವಾಕ್ಯನೂ ಮರ್ತಿಲ್ಲ. ನಿತ್ಯಾನುಷ್ಠಾನಕ್ಕೆ ಯಾವ ಲೋಪನೂ ಬರೆದಿರೋ ಹಾಗೆ ನಡೆಸ್ಕೊಂಡು ಹೋಗ್ತೀನಿ ಅಂತ ನಿಮ್ಮೆಲ್ರಿಗೂ ನಾನು ಭಾಷೆ ಕೊಡ್ತೀನಿ. ಸಂತೋಷ. ಶಾಸ್ತ್ರಜ್ಞಾನವೇ ಇಲ್ಲದ ನೀನು ಅರ್ಚಕತ್ವದ ನಿರ್ವಹಣೆ ಹೇಗ್ ಮಾಡ್ತೀಯ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ವರ್ತತೆ ಕಾಮಕಾರ್ತ ಅಂತ 14ನೇ ಅಧ್ಯಾಯದಲ್ಲಿ ಹೇಳಿದಾನೆ. ಶಾಸ್ತ್ರ ಪ್ರಮಾಣ ಇಲ್ದೆ ಇಷ್ಟ ಬಂದಾಗ ವರ್ತಿಸಬಾರ್ದು ಅಂತ ಭಗವಂತನ ಮಾತು ಗೊತ್ತಿದ್ಯಾ? ಅದು 14ನೇ ಅಧ್ಯಾಯ ಅಲ್ಲ, 16ನೇ ಅಧ್ಯಾಯ 23ನೇ ಶ್ಲೋಕ. ಯಚ್ಚಾ ಶಾಸ್ತ್ರವಿಧಿ ಮುತ್ಸಂಜೆ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂಗತಂ ಅಂತ. ಶಾಸ್ತ್ರ ವಿಧಾನವನ್ನು ಬಿಟ್ಟು ಯಾರು ತನ್ನಿಷ್ಟದಂತೆ ವರ್ತಿಸ್ತಾರೋ ಅವರಿಗೆ ಸಿದ್ಧಿಯೂ ಇಲ್ಲ, ಸುಖವೂ ಇಲ್ಲ, ಪರಮಗತಿಯೂ ಇಲ್ಲ ಅನ್ನೋದೇ ಇದರ ತಾತ್ಪರ್ಯ. ಇನ್ನು 24ನೇ ಶ್ಲೋಕ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರಂ ವಿಧಾನೋಕ್ತಂ ಕರ್ಮಕರ್ತೃಂ ನಿಹರ್ವಸಿ. ಇದರ ಭಾವಾರ್ಥ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಶಾಸ್ತ್ರೋಕ್ತವಾಗಿ ಪ್ರಮಾಣ ಮಾಡಬೇಕು. ಸಂವಿಧಾನದಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ಕರ್ಮ ಮಾಡಬಾರ್ದು ಅನ್ನೋದೇ ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಸತ್ಯ. ಅದ್ಸರಿ, ಆಲಯ ಕರ್ಮಕ್ಕೆ ಯಾವ ಶಾಸ್ತ್ರ ಪ್ರಮಾಣವಿದೆ ಅನ್ನೋದು ನಿನಗೆ ಗೊತ್ತಿದೆಯಾ? ಆ ಶಾಸ್ತ್ರದಲ್ಲಿ ಮುಖ್ಯವಾಗಿ 3 ವಿಧಿಗಳಿದೆ: ನಿಗಮ, ಆಗಮ, ಸ್ಮೃತು. ನಿಗಮಗಳು ಅಂದ್ರೆ ವೇದಗಳು, ಆಗಮ ಅಂದ್ರೆ ಧರ್ಮಶಾಸ್ತ್ರ, ಸ್ಮೃತು ಅಂದ್ರೆ ಮಂತ್ರ, ತಂತ್ರ, ವಿಜ್ಞಾನ. ಆಲಯ ನಿರ್ಮಾಣ, ಪ್ರತಿಷ್ಠಾಪನೆ, ಅರ್ಚನೆ ವಿಧಿವಿಧಾನಗಳು ಆಗಮಶಾಸ್ತ್ರದ ಪ್ರಕಾರನೇ ನೆರವೇರಬೇಕು. ನಿಗಮ ಮಂತ್ರ ಪ್ರಯೋಗಗಳು ಆಗಮ ಪ್ರಕಾರನೇ ಇರಬೇಕು. ಯಾವ ಆಗಮಶಾಸ್ತ್ರದ ಪ್ರಕಾರ ಆಲಯ ನಿರ್ಮಾಣ ಆಗಿದೆಯೋ ಆ ವಿಧಾನದ ಪ್ರಕಾರನೇ ಅರ್ಚನೆ ನಡೀಬೇಕು. ನಮ್ಮ ಆಲಯ ಶೈವಾಗಮನಾಲಯದ ಪ್ರಕಾರ ನಿರ್ಮಿತವಾಗಿದೆ. ಶೈವಾಗಮನಾಲಯದಲ್ಲಿ ಮುಖ್ಯವಾಗಿ 28 ಪ್ರಕಾರಗಳಿವೆ: ಕಾರಣಕಾಮಿಕ, ಯೋಗಂಚಿಂತ್ಯ, ದೀಪ್ತ, ಸೂಕ್ಷ್ಮ, ಸಹಸ್ರ ಮುಂತಾದವುಗಳು. ನಮ್ಮ ಮಂದಿರ ಕಾರಣಗಮ ಪದ್ಧತಿಯಲ್ಲಿದೆ. ಅದಕ್ಕೆ ಅಮ್ಮನವರ ಆರಾಧನೆ ಹಾಗೂ ಶ್ರೀಚಕ್ರಾರ್ಜನ ಮಾತ್ರ ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರವೇ ನೆರವೇರಬೇಕು. ಶೈವದ ಪ್ರಕಾರ ಪಂಚಬ್ರಹ್ಮ ಅಂದ್ರೆ ಯಾರು? ಶಿವನ 5 ಮುಖಗಳೇ ಪಂಚಬ್ರಹ್ಮ. ಅವುಗಳ ಹೆಸರೇ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಈ 5 ಮುಖಗಳಿಂದಾನೇ ನ ಮ ಶಿ ವಾ ಯ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ಉದ್ಭವಿಸಿದೆ. ಈ 5 ಮುಖಗಳಿಗೆ ಚೈತನ್ಯ ನೀಡುವ ಶಿವನೇ ಪಂಚಮುಖ ಪರಮೇಶ್ವರ, ಪ್ರಪಂಚ ನಾಯಕ. ಸಂತೋಷ. ಇನ್ನೊಂದು ಚಿಕ್ಕ ಪ್ರಶ್ನೆ, ಬಸವಣ್ಣ ಯಾರು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿವ ಪರಿ ಅಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವರ್ಣಭೇದ ನೀತಿ ಧಿಕ್ಕರಿಸಿ 12ನೇ ಶತಮಾನದಲ್ಲೇ ಸಮಾನತೆ ಸಾರಿದ ವಿಶ್ವಮಾನವ ಬಸವಣ್ಣವ್ರ ಬಗ್ಗೆ ತಾವು ಕೇಳ್ತಿರೋದು ಅಲ್ಲ. ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆಯ ಪರಿಕಲ್ಪನೆ ಪ್ರಾರಂಭವಾದಾಗಿನಿಂದ ಶಿವನ ಮುಂದೆ ಮಂಡಿ ಊರಿ ಕುಳಿತಿದ್ದಾನಲ್ಲ ಬಸವಣ್ಣ, ಅವನ ಬಗ್ಗೆ. ನಂದೀಶ್ವರ. ಶಿವಪುರಾಣದ ಪ್ರಕಾರ ಶಿಲಾದ ಮಹರ್ಷಿಯ ತಪಸ್ಸಿನ ಫಲವಾಗಿ ಶಿವಾಂಶದಿಂದ ಅವತರಿಸಿದ್ದಾನೆ. ಋಷೋಧಿ ಭಗವಾನ್ ಧರ್ಮ ಅನ್ನೋ ವೇದವಾಕ್ಯ ವೃಷಭಕ್ಕಿರುವ ಹಾಗೆ ಧರ್ಮಕ್ಕೂ 4 ಪಾದ: ಸತ್ಯ, ಹಿಂಸೆ, ಶುಚಿ, ಧರ್ಮಬದ್ಧ ಸಂಪಾದನೆ. ಈ 4 ಪಾದಗಳ ಮೇಲೆ ಧರ್ಮ ವೃಷಭ ನಿಂತಿದೆ. ನಮ್ಮೆಲ್ಲರನ್ನು ನಿಲ್ಲೋ ಹಾಗೆ ಮಾಡಿದೆ. ಧರ್ಮವನ್ನು ಆಚರಿಸಿದರೆ ಮಾತ್ರ ದೈವ ಸಾಕ್ಷಾತ್ಕಾರ. ಬಸವಣ್ಣನ ದರ್ಶನದ ನಂತರವೇ ಶಿವನನ್ನು ಪೂಜಿಸಬೇಕು. ಧರ್ಮಕ್ಕೆ ರಕ್ಷೆಯೇ ಭಗವಂತ. ದೈವವನ್ನು ನೋಡುತ್ತಾ ಆಚರಿಸುವ ಆ ಧರ್ಮ ಆನಂದದಾಯಕ.
ಶಿವನ ಮೇಲೆ ದೃಷ್ಟಿ ಇಟ್ಟ ಧಾರ್ಮಿಕ ಆನಂದ ಸ್ವರೂಪ. ಆ ಆನಂದವೇ ಬಸವಣ್ಣ. ಸರಿ, ಭಸ್ಮಧಾರಣೆ 3 ರೇಖೆಗಳಲ್ಲಿ ಏಕಿರಬೇಕು. ಅದನ್ನ ಅಡ್ಡವಾಗಿ ಯಾಕೆ ಧರಿಸಬೇಕು? ಅಗ್ನಿಮಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ, ಭಸ್ಮ ವ್ಯೋಮೇತಿ ಭಸ್ಮ ಅನ್ನೋ ವೇದ ಮಂತ್ರ ಭಸ್ಮವನ್ನ ಪ್ರಸ್ತಾಪಿಸಿದೆ. ಅಗ್ನಿಸಾರ ಭಸ್ಮ ವರ್ಚಸ್ಸನ್ನ, ತೇಜಸ್ಸನ್ನ, ಐಶ್ವರ್ಯ, ರಕ್ಷಣೆ, ಪವಿತ್ರತೆ, ಶಾಂತಿನ ನೀಡುತ್ತೆ. ಭಸ್ಮಭಾಸನಾತ್ ಭಸಿತಂ ಪ್ರೋಕ್ತಂ ಭಕ್ಷ ಕಿಲ್ಬಶ ಭಕ್ಷಣಾತ್ ಅನ್ನೋದು ಸ್ಮೃತವಾಕ್ಯ. ಪ್ರಕಾಶ ಸ್ವರೂಪ, ಪಾಪನಾಶನ ಭಸ್ಮ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳಿಗೆ, ಋಗ್ ಯಜುರ್ ಸಾಮವೇದಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪ್ರತೀಕವಾಗಿ ಭಸ್ಮವನ್ನು 3 ರೇಖೆಗಳಲ್ಲಿ ಧರಿಸುತ್ತಾರೆ. ಹಣೆ ಬರಹವನ್ನು ಕೂಡ ಶುಭವಾಗಿ ಪರಿವರ್ತಿಸುವ ಶಕ್ತಿ ಭಸ್ಮಕ್ಕಿದೆ. ವ್ಯಾಪಕತ್ವಕ್ಕೆ ಸಂಕೇತವಾಗಿ ಲಲಾಟ ರೇಖೆಗಳಿಗೆ ಪ್ರತೀಕವಾಗಿ ಭಸ್ಮವನ್ನು ಅಡ್ಡವಾಗಿ ಧರಿಸುತ್ತಾರೆ. ಧರ್ಮಸ್ಯ ಜಯೋಸ್ತು ಅಧರ್ಮ ನಾಶೋಸ್ತು. ಶಿವೋ ರಕ್ಷಿತೋ ಶಂಭೋ ಶಂಕರ ಹರ ಹರ ಮಹಾದೇವ್.